ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಮೀಟರ್ ಬಡ್ಡಿಯ ಹೊಡೆತಕ್ಕೆ ಬೀದಿಗೆ ಬಂದ ಕುಟುಂಬ. ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ನಿವಾಸಿ ಧನ್ಯಕುಮಾರ್ ಯಲ್ಲಪ್ಪ ಮೇಗೇರಿ ಎಂಬಾತ ಮೀಟರ್ ಬಡ್ಡಿಯ ಹೊಡೆತಕ್ಕೆ ಸಿಲುಕಿ ವಿಲನೆ ನರಳಾಟ. ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಬಟ್ಟೆಯ ಅಂಗಡಿ ನಡೆಸುತ್ತಿರುವ ಧನ್ಯಕುಮಾರ್ ಮಾರುತಿ ಅರಕೇರಿ ಎಂಬಾತನಿಂದ 4,20,000 ರೂಪಾಯಿ ಸಾಲ ರೂಪವಾಗಿ ಪಡೆದ ಧನ್ಯಕುಮಾರ್ ಈ 4,20,000ಕ್ಕೆ ಮೀಟರ್ ಬಡ್ಡಿ ಹಣ 11,20,000 ಮರುಪಾವತಿಯಾದರೂ ಕೂಡ ಇನ್ನೂ 7 ಲಕ್ಷ ಬಡ್ಡಿ ಹಣ ನೀಡಬೇಕು ಅಂತ ಮಾರುತಿಯಿಂದ ಕಿರಿಕಿರಿ. ಇದರ ವಿಷಯವಾಗಿ ಈಗಾಗಲೇ ಕೋರ್ಟಿನಲ್ಲಿ ದಾವೆ ಹೂಡಿದ್ರೂ ಕೂಡ ಮಾರುತಿ ಬಲವಂತವಾಗಿ ಬಟ್ಟೆ ಅಂಗಡಿಗೆ ಕೀಲಿ ಹಾಕಿದ್ದಾನೆ ಅಂತ ಧನ್ಯಕುಮಾರ್ ಬಲವಾಗಿ ಆರೋಪಿಸಿದ್ದಾರೆ. ನನ್ನ ಅಂಗಡಿ ಕೀಲಿ ಹಾಕಿದ್ದಾರೆ, ನಾನು ಇವರ ಹಣ ಹೇಗೆ ನೀಡಲಿ? ಹೀಗಂತ ತಮ್ಮ ಅಳಲನ್ನು ನಮ್ಮ ಮಾಧ್ಯಮದ ಮೂಲಕ ತೋಡಿಕೊಂಡಿದ್ದಾರೆ. ಇಂತಹ ಮೀಟರ್ ಬಡ್ಡಿಯ ಹೊಡೆತಕ್ಕೆ ಸಾಕಷ್ಟು ಕುಟುಂಬಗಳು ಮನೆ ಊರು ಬೆಟ್ಟ ಉದಾಹರಣೆಗಳಿವೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕಡೆ ಗಮನ ಹರಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕಾನೂನು ಬಾಹಿರವಾಗಿ ಮಿತಿ ಮೀರಿ ಬಡ್ಡಿ ಆಡುವವರ ಹೆಡೆಮುರಿ ಕಟ್ಟಲು ಪೊಲೀಸ್ ಇಲಾಖೆ ಮುಂದಾಗಬೇಕಾಗಿದೆ. ಇಂತಹ ವಿಷಯಗಳು ಸಾಕಷ್ಟು ಬೆಳಕಿಗೆ ಬಂದರೂ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಲು ಅಮಾಯಕರು ನಿಶಕ್ತರಾಗಿದ್ದಾರೆ. ಕಾರಣ ಇಂತಹ ಪ್ರಕರಣಗಳಲ್ಲಿ ಸರಿಯಾದ ನ್ಯಾಯ ದೊರಕುತ್ತಿಲ್ಲ ಎಂಬುದೇ ಸಾರ್ವಜನಿಕರ ಆತಂಕವಾಗಿದೆ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ರವಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ರಾಯಬಾಗ್. ಸರ್, ನಮ್ಮ ತಮ್ಮಾರಿ ಕುಮಾರ್ ಸಿಕ್ಕುದ್ರು ಕೊನ್ನೂರ್ ಅಂತ ಹೇಳ್ರಿ, ಮತ್ತು ಇವ್ರ ಅಣ್ಣವರ ಧನ್ಯಕುಮಾರ್ ಅಂತ ಹೇಳ್ರಿ. ಇವರಿಬ್ರು ಸೇರ್ಕೊಂಡ ಮಾರುತಿ ಅರಕೇರಿ ಅವ್ರ ಹತ್ರ 4,20,000 ರೂಪಾಯಿ ಸಾಲ ತಗೊಂಡಿದ್ರು. ಅದ ಬಾಂಡ ಚೆಕ್ಕ ತೊಗೊಂಡು ಕೊಟ್ಟಾರ ಸರ್, ತೊಗೊಂಡ್ರ ಕರೇನೈತಿ. ಆಮೇಲೆ ಇವ್ರು ಏನು ಮಾಡ್ಯಾರು, 11,20,000 ರೂಪಾಯಿ ಆಲ್ರೆಡಿ ಅವ್ರಿಗೆ ಕೊಟ್ಟಾರ್ರಿ. ಕೊಟ್ಟರು ಇನ್ನು 7 ಲಕ್ಷ ರೂಪಾಯಿ ಕೊಡ್ಬೇಕಂತ ಅವ್ರು ಹೇಳತ್ತಾರ್ರಿ. ಕೊಡ್ತೀವಿ, ಟೈಮಿಂಗ್ ಕೊಡ್ರಿ ಅಂತ ಅವ್ರು ಅಂದಾರ. ಮೈನ್ 1 ಲಕ್ಷ ರೂಪಾಯಿ ಕೊಡಕ್ಕೆ ಹೋದ್ರು ತೊಗೊಂಡಿಲ್ಲ ರೀ. ಒಂದು ಸಲ ನಮ್ಮ ವೈನಿ ಕೊಳಗೆ ತಾಳಿ ತಗೊಂಡ ತಾಳಿ ಅವ್ನು ಕರ್ಕೊಂಡು ಹೋಗಿ ಒತ್ತೇಟ ಬಡ್ಡಿ ಕೊಟ್ಟಾರ ಸರ್. ಈಗ 11,20,000 ರೂಪಾಯಿ ಬಡ್ಡಿ ಅಥವಾ ಬಡ್ಡಿ ಸರ್? ಅದ ಬಡ್ಡಿ. ಬಡ್ಡಿ ತಗೊಂಡ್ ಮತ್ತೆ ಆಲ್ರೆಡಿ 7 ಲಕ್ಷ ರೂಪಾಯಿ ಮಾಡ್ಯಾರ ಸರ್. ಈಗ ಅಂದ್ರೆ ಅವ್ರಿಗೆ 4,20,000 ತೊಗೊಂಡ್ರು, 4,50,000 ತೊಗೊಂಡ್ರು. 4,20,000 ರೂಪಾಯಿ ತಗೊಂಡ್ರು. 4,20,000 ರೂಪಾಯಿ ತಿಂಗಳ ಬಡ್ಡಿ ಅಷ್ಟ್ರಿ. ತಿಂಗಳ 45,000 ರೂಪಾಯಿ ಬಡ್ಡಿ ತಗೋತೀರಿ ಸರ್. ಆಲ್ರೆಡಿ ಇಷ್ಟು ವರ್ಷದಿಂದ ಅವ್ರು ಬಡ್ಡಿ ಕೊಟ್ಕೋತ ಬಂದಾರ್ರಿ. ಈಗ ಮತ್ತೇನಂದ್ರೆ 7 ಲಕ್ಷ ರೂಪಾಯಿ ಕೊಡ್ಬೇಕಪ್ಪ ಅಂತ ಅವ್ರು ಹೇಳ್ಯಾರ್ರಿ. 7 ಲಕ್ಷ ರೂಪಾಯಿ ಕೊಡ್ತೋತ್ ಇವ್ರು ಏನು ಒಪ್ಕೊಂಡಾರ್ರಿ, ಏನ ಕೊಡಂಗಿಲ್ಲ ಅಂತ ಏನಿಲ್ಲ. ಅದ ಪದೇ ಹೋಗೋದು, ಅಂಗಡಿ ಬಂದ್ ಮಾಡ್ರಿ. ಅಂಗಡಿ ದುಡಿದ್ರನ ಅವ್ರ ಬಡ್ಡಿ ಕೊಡಕ್ಕಾಗ್ತೈತಲ್ಲ ಸರ್. ಮತ್ತು ಅದನ್ನ ಹೋಗೋದು ಅಲ್ಲಿ ಇದನ್ನ ಗಲಾಟೆ ಮಾಡೋದು, ಅಂಗಡಿ ಒಳಗೆ ಕೂತ ಗಲಾಟೆ ಮಾಡೋದು, ಅಂಗಡಿ ಬಂದ್ ಮಾಡೋದು ಮಾಡ್ತಾರ್ರಿ. ಮೊನ್ನೆ ಭಾಳ ಒತ್ತಡ ಹಾಕಿರ ನಮ್ಮ ವೈನಿ ಕೊಳಗಿನ ತಾಳಿ ತೊಗೊಂಡು ಹೋಗಿ ಒತ್ತೇಟ ಅವ್ನು ಕರ್ಕೊಂಡು ಹೋಗಿ ಒತ್ತೇಟ ನಮ್ಮ ತಮ್ಮಾರಿ ಒತ್ತೇ ಇಟ್ಟದ ಬಡ್ಡಿ ಕೊಟ್ಟಾನ್ರಿ. ಆದ್ರೂ ಮತ್ತೆ ಕೊಡ್ತೇವೆ ಟೈಮಿಗೆ ಕೊಡ್ರಿ ಅಂತಂದ್ರೆ ಕೇಳಾಕತ್ತಾ ಇರಲ್ಲ. ಅಂಗಡಿ ಬಂದ್ ಮಾಡ್ಕೊಂಡು ಕೂತಾರ ಸರ್. ಈಗ ಅಂಗಡಿ ಕೀಲಿ ಹಾಕ್ಯಾರ ಸರ್. ಈಗ ಎಷ್ಟು ದಿನ ತನ 2-3 ದಿವಸ ಆತರ ಸರ್. ಈಗ ಅಂಗಡಿ ಬಂದ್ ಮಾಡಿ ಅದಕ್ಕಾಗಿ ಅವ್ರಿಗೆ ಬಡ್ಡಿ ನಾವು ಕೊಡ್ತೇವಿಪ್ಪ, ಇದು ಅಂಗಡಿ ಇದನ್ನು ಓಪನ್ ಮಾಡಿ ಕೊಡ್ರಿ, ದುಡಿತೇವಿ, ನೀವು ಬಡ್ಡಿ ಕೊಡ್ತೇವಿ, ಮುಂದೆ 7 ಲಕ್ಷ ಕೊಡಕ್ಕೆ ಹೇಳಿರಲ್ಲ, ಕೊಡ್ತೀವಿ, ಅದಕ್ಕೆ ಅವಕಾಶ ಕೊಡ್ರಿ ಅಂತಂದ್ರೆ ಕೇಳಾಕ್ ತಯಾರಿಲ್ಲ ಸರ್. ಹಾರುಗೇರಿ ಗ್ರಾಮದ ಮಾರುತಿ
ಹರಿಕೇರವರು ಅವರು ನಮ್ಗೆ 4,20,000 ಕೊಟ್ಟರೆ ನಮಗೆ. ಆ 4,20,000 ಅವ್ರ ಚಕ್ರ ಬಡ್ಡಿ ಸಮೇತ ನಮ್ಗೆ 11 ಲಕ್ಷ ರೂಪಾಯಿ ವಸೂಲಿ ಮಾಡ್ಯಾರ ಈಗಾಗಲೇ. ಮತ್ತು ಉಳ್ದ 7 ಲಕ್ಷ ರೂಪಾಯಿ ಕೊಡತ್ತವ್ರು ಗಂಟು ಬಿದ್ದಾರೆ. 7 ಲಕ್ಷ ಗಂಟು ಕೊಡ್ತಾರೆ. ನಾವೇನು ಮಾಡಿದ್ವು ಕ್ರಮೇಣ ಹಂತ ನಾವು ಕೊಡ್ತಪ್ಪ ಅಂದ್ಕೊಳ್ಳಿ. ಅವ್ರಿಗೆ ಏನು ಮಾಡ್ಯಾರ, ನಮ್ಮ ಅರಿವಿ ಅಂಗಡಿ ಇತ್ತು. ಆ ಅರಿವಿ ಅಂಗಡಿ ಅವ್ರು ಬಂದ್ ಮಾಡ್ಯಾರ. ಬಂದ್ ಮಾಡಿದ ನಂತರ ಮತ್ತು ಅವ್ರು ನಮ್ಯಾಗ ಅವ್ರು ಕೋರ್ಟಿಗೆ ಹಾಕ್ಯಾರ. ಬಾಂಡ್ ಮ್ಯಾಗ ಚೆಕ್ ಮ್ಯಾಗ ಸಹಿ ಮಾಡಿಸ್ಕೊಂಡು ಮತ್ತು ಅವ್ರು ಕೋರ್ಟಿಗೆ ಅವ್ರು ಕೊಡ್ತಪ್ಪ ನಮ್ಗೆ ಕ್ರಮೇಣವಾಗಿ ನಾವು ಕೊಡ್ತೋತ ನಾವು ಹೇಳಿದ್ವು. ಹಿರಿಯರ ಸಮಕ್ಷಮನ ಅದು ಬಗೆಹರ್ದೈತೆ ರೀ. ಆದರೆ ನೀವು ಬಂದು ಹಗಲೆಲ್ಲ ಬರೋದು, ಅದನ್ನ ಕೀಲಿ ಹಾಕೋದು, ದೊಡ್ಡವ್ರಿಗೆ ಒಂದು 4-5 ಮಂದಿ ಕರ್ಕೊಂಡು ಬರೋದು, ಹಿಂಗೆಲ್ಲ ಮಾಡಿರಿ. ನಮ್ಮ ಅರಿವಿ ಅಂಗಡಿ ಅವ ಬಂದ್ ಮಾಡ್ಯಾನ ರೀ. ಅದಕ್ಕಾಗಿ ನಾವು ಪೊಲೀಸ್ ಕಡೆ ನಾವು ಇನ್ನು ಮಾಡ್ತೇನೆ ಏನು ಮಾಡ್ತೀವಿ, ನಮಗೂ ಏನು ಸಾಕಾಗೈತ್ರಿ. ನಾವೇನು ಪೊಲೀಸ್ ಕಡೆ ಹೋಗಿ ನಾವು ಏನು ಮಾಡ್ತೀವಿ, SP ಕಡೆ ಸಾಹೇಬ್ರ ಕಡೆ ಹೋಗ್ತು ಮತ್ತು ಅಲ್ಲಿ ಸ್ಥಾನಿಕ PSI ಸಾಹೇಬ್ರ ಕಡೆ ಹೋಗಿ ನಾವು ಫಿರ್ಯಾದಿ ಮಾಡ್ತಿರ್ತೀವಿ. ಯಾಕಂದ್ರೆ ನಮಗೂ ಏನು ಭಾಳ ನಾವು ಇಲ್ಲಿ ಕುತಿ ಬಂದೈತೆ ನಮಗೆಲ್ಲ. ನಾವು ಎಷ್ಟೊತ್ತು ತಡ್ರಿ ನಾವು ಸೊಲಾಗಿ ಮಾರುತಿ ಹರಿಕೆರೆ ಸಲ ನಾವು ಎಷ್ಟು ತಡೀನಿ. ಹಿಂಗೆ ಚಕ್ರ ಬಡ್ಡಿ ಭಾಳ ಮಂದಿ ಕೊಟ್ಟನ್ರಿ. ನಾವು 11 ಲಕ್ಷ ರೂಪಾಯಿ ಕೊಟ್ಟರು ಇನ್ನಾರು ಅವ ಮತ್ತು 7 ಲಕ್ಷ ರೂಪಾಯಿ ನಮಗೆ ತೊಗೊಂಡು ಹೇಳಿ ಬಾಂಡಾಗಿ ನಮ್ಮ ಮ್ಯಾಗ ಕೇಸ್ ಹಾಕ್ಯಾನ್ರಿ. ಅದಕ್ಕಾಗಿ ದಯವಿಟ್ಟು ನೀವು ನಮಗೆ ಯೋಗ್ಯವಾಗಿ ನಮಗೆ ಕಾನೂನುವಾಗಿ ನಮಗೆ ನಮ್ಮೊಂದು ಪರಿಹಾರ ಮಾಡ್ಬೇಕಂತ ನಿಮ್ಮ ನಮ್ಮ ಹೆಸರೇನು ರೀ? ನಮ್ಮ ಧನ್ಯಕುಮಾರ್ ಮೇಗೇರಿ. ನಾವು ಕೊಣ್ಣೂರು ಸರ, ನಾವು ಕುಮಾರ್ ಶ್ರೀಪದ್ ಕೊಣ್ಣವರ ನಾವಿಬ್ಬರು ಪಾರ್ಟ್ನರ್ಶಿಪ್ ಮಾಡಿದ್ದೀರ ಆರೋಗ್ಯರ ಗ್ರಾಮದಾಗ. ಅದಕ್ಕಾಗಿ ಅವ್ರ ತಾಕ ನಮ್ಗೆ ಕೊಟ್ಟಿರಿ ನಿಜ. ಅವ್ರು ಕೊಟ್ಟೋದು ನಿಜ, ನಾವು ಅವ್ರಿಗೆ ಬಡ್ಡಿನೂ ಕೊಟ್ಟೋದು ನಿಜ ಅದ. ಅದಕ್ಕೆ ಹಿಂಗೆ ತ್ರಾಸ ಕೊಟ್ಟು ನಮ್ಮ ಪದೇ ಬಂದ್ರಿ ರೌಡಿಗಳು ಕರ್ಕೊಂಬಂದ. ಅವ ಪದೇ ಬಂದು ನಮ್ಗೆ ಕೀಲಿ ಹಾಕತ್ತಾನ ರೀ ಅಂಗಡಿ. ಈಗಾಗಲೇ 4-5 ದಿವಸ ಆದ್ರೆ ಅವ್ರು ಕೀಲಿ ಹಾಕಿದಾನ್ರಿ ಈಗ. ಅದಕ್ಕೆ ನಾ ಬಡ್ಡಿ ಕೊಟ್ಟದ್ದು ಫೋನ್ಪೇ ಮಾಡಿದ್ರು ಅಥವಾ ಗಾಡಿ ಬಡ್ಡಿನ ಕೊಡೋದು ಫೋನ್ಪೇ ಮಾಡಿದ್ರೆ, ಮತ್ತು ನಾವೇನು ಬಂಗಾರ ಏನು ತೊಗೊಂಡು ಹೋಗಿದ್ರಲ್ಲ, ಆ ಬಂಗಾರ ಹಿಡಿದು ನಾವು ಒಳಗಿನ ಬಂಗಾರ ನಾವು ಇಂಥ ಕಡೆಯಿಂದ ಬಂಗಾರ ಇಟ್ಕೊಂಡು ಅವ್ನು ಬಡ್ಡಿ ಕೊಟ್ಟು ನಾವು ಕುಡಿದ್ವಿ ರೀ. ಅವ ಬಂದಿದ್ರು ಅವಾಗ. ಅದನ್ನ ಬಂಗಾರ ಒತ್ತೆ ಹಿಡ್ದು ಅವ್ನು ಇದ್ರು. ಅವ್ನು ಗೋಕಾಕ್ ಬಂದರೆ ನಮ್ಮ ಬಂಗಾರ ಒತ್ತೆ ಇಟ್ಟು ಅವ್ನು ಬಡ್ಡಿ ತೊಗೊಂಡು ಹೋಗ್ಯಾನ್ರಿ. ಮತ್ತು 11 ಲಕ್ಷ ರೂಪಾಯಿ ಅಂದ್ರೆ ತಿಂಗಳೇ 45,000 ರೂಪಾಯಿ ಬಡ್ಡಿ ತೊಗೋತಿದ್ರು ಅವ್ನು. ಈಗಾಗಲೇ ಕೊಟ್ಟು ಸಾಕೇ ಸರ್ ನಮ್ಗೆ. ನಾವು ನ್ಯಾಯ ದಿವಸ ನಿಮ್ಮಲ್ಲಿ ಕೇಳತ್ತೀವಿ ಸರ್. ಅದೊಂದು ಸರ ನಮ್ಮ ತಮ್ಮ ಈಗ ಅವ್ರ ಟಾರ್ಚರ್ಗಾಗಿ ಅವು ಎಲ್ಲಿ ಹೋಗಿ ಕುಂಡ್ರಾತಾನೋ ಏನೋ ಮನೆಗೆ ಸರಿಯಾಗಿ ಬರಾಕತ್ತೀರಿ ಸರ್. ಈಗ ನಿಮ್ಮನ್ನು ಕರೆಸಿ ನಾವು ಇದನ್ನು ನ್ಯೂಸ್ ಮಾಡ್ಬೇಕಂದ್ರೆ ರೀ ಅವ್ನು ಹೋಗಿ ಜೀವಕ್ಕೆ ಏನು ಮಾಡ್ಕೋತಾನೋ ಗೊತ್ತಿಲ್ಲ ರೀ, ಎಲ್ಲಿ ಹೊಂಟಾನೋ ಏನೋ ಗೊತ್ತಿಲ್ಲ ರೀ. ಬರೀ ಬೇಜಾರ್ದಾಗ ನಾನು ಸೆಟ್ ಮಾಡ್ಕೊಂಡು ಹಿಂಗೆಲ್ಲ ಇದನ್ನು ಮಾಡ್ಕೊಂಡೀನಿ, ನನಗೆ ಭಾಳ ಟಾರ್ಚರಾಗೈತಿ, ನಾನು 4 ಮಂದಿ ತಿರುಗಾಡಿದವ ಟಾರ್ಚರ್ ಕೊಡತ್ತಾರೋ ಅಂತ ಹೇಳಿ ಅಂದ. ಎಲ್ಲಿ ಹೋಗ್ತಾನೋ ಏನು ಮಾಡ್ತಾನೋ ಗೊತ್ತಾಗೋದು ಸರ್. ಕುಮಾರ, ಈಗೇನು ಏನು ಹೆದರಾಕೆ ಹೋಗಬೇಡ. ಮತ್ತು ಮನೆಗೆ ಬಂದು ನಾವೆಲ್ಲರೂ ನಿಮ್ಮ ಸಪೋರ್ಟಿಗೆ ನಾವು ಇರ್ತೀವಿ. ಏನು ಹೆದರಾಕೆ ಹೋಗಬೇಡ. ಮತ್ತು ಸ್ಟೇಷನ್ಗೆ ಹೋಗೋಣ್ರು, ಅವರು ಸಾಹೇಬರು ನಮ್ಗೆ ನ್ಯಾಯ ಕೊಡಿಸ್ತಾರಂತ ನಂಬ್ಕೊಂಡೀವಿ. ಇಲ್ಲಿ SP ಅವ್ರ ಕಡೆನೂ ಹೋಗೋಣ್ರಿ. ಏನು ಹೆದರ್ಕೋಬೇಡ. ಮತ್ತು ಇವ್ರ ಪ್ರೆಸ್ದವ್ರು ಅವರು ನಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ಯಾರು. ನೀ ಎಲ್ಲಿದ್ದರೂ ಇದು ನ್ಯೂಸ್ ನೋಡಿ ಬಂದುಬಿಡಪ್ಪ ಮನೆಗೆ. ಅದೇನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಪ್ಪ, ಬಂದುಬಿಡು ಕುಮಾರ್. RK ನ್ಯೂಸ್ದವ್ರ ನೊಂದು ಜನರಿಗೆ ಬೆಂಬಲವಾಗಿ ಇರ್ತಾರಂತ ಅನ್ನೋ ನಂಬಿಕೆ ಮ್ಯಾಗ ಆಲ್ರೆಡಿ ನಾವು ಕೇಳಿದೇವಿ ಅವ್ರು ಹೆಂಗದಾರ ಏನಂತ ಕೇಳೀವಿ. ಅದಕ್ಕೆ ಅವ್ರ ಮೊರೆ ಹೋಗಿವಿ ನಾವು. ಅವ್ರು ನ್ಯಾಯ ಕೊಡಿಸ್ತಾರಂತೇಳಿ ನಮಗೆ ನಂಬಿಕೆ ಐತಿ. ಮತ್ತು ಪೊಲೀಸ್ ಸ್ಟೇಷನ್ PSI ಸಾಹೇಬರಾಯ್ತು SP ಅವರಾಯ್ತು ನಮ್ಗೆ ನ್ಯಾಯ ಕೊಡ್ತಾರಂತೇಳಿ ಅವ್ರ ಮ್ಯಾಗ ಭರವಸೆ ಇಟ್ಕೊಂಡು ಇದು ನ್ಯೂಸ್ ಮಾಡೀವಿ. RK ನ್ಯೂಸ್ದವ್ರಿಗೆ ಕೇಳ್ಕೊಳ್ಳೋದು ಏನಂತಂದ್ರೆ, ನಮ್ಮ ತಮಗೆ ಭಾಳ ಅನ್ಯಾಯ ಆಗೈತಿ, ನ್ಯಾಯ ಕೊಡಿಸ್ಬೇಕು ನೀವೆಲ್ಲರೂ ಸೇರ್ಕೊಂಡು ಅಂತೇಳಿ ಕೇಳ್ಕೊತೀನಿ.